ಅವರ ರಾಜಸೂಯ ಯಾಗಕ್ಕೆ ಆಹ್ವಾನಗಳು ಸಿದ್ಧವಾಗಿವೆ. ಈಗಾಗಲೇ ವಿದುರನು ಇಂದ್ರಪ್ರಸ್ಥಕ್ಕೆ ಬಂದಿದ್ದಾನೆ. 100 ಮಂದಿ ಆಶ್ವಿಕರನ್ನು ಆಹ್ವಾನ ಪತ್ರಗಳ ವಿತರಣೆಗಾಗಿ ನಿಯಮಿಸಲಾಗಿದೆ. ವಿದುರನ ನೇತೃತ್ವದಲ್ಲಿ ಪತ್ರಗಳ ಹಂಚಿಕೆಯಾಗಿದೆ. ಅವಂತಿ, ಅಶ್ಮಿಕ, ಅಂಗ, ಅಂಧಕ, ಪಾಂಚಾಲ, ಪಾರಶಿಕ, ಪೌಂಡ್ರಕ, ಸಿಂಧು, ಸೌವೀರ, ಸುವರ್ಣ, ನೇಪಾಳ, ಲಲಿತ, ಯವನ, ಮದ್ರ, ಮಾಹಿಷ್ಮತಿ, ಮಧುರ, ಮಾವೆಲ್ಲಿಕ, ಮರಾಠ, ಮಲಯಾಳ, ಮಗಧ, ಕಳಿಂಗ, ಕಾಂಬೋಜ, ಕಾಶ್ಮೀರ, ಕೇಕಯ, ಕರ್ನಾಟಕ, ಖಗಣ, ಕಾಶ, ಕರುಷ, ಕಾಮದೇಶ, ಕೌಶಲ, ಕಾಕತೀಯ, ಕೇಯೂರ, ಭೋಜ, ನಿಷದ, ಓಂಡ್ರ, ಕೈಯೂರಾದಿ ವಿವಿಧ ರಾಜ್ಯಗಳ ರಾಜರಿಗೆ ಶುಭ ವರ್ತಮಾನಗಳನ್ನು ಕಳುಹಿಸಲಾಗಿದೆ. ಪ್ರತ್ಯೇಕವಾಗಿ ಆಹ್ವಾನವನ್ನು ತೆಗೆದುಕೊಂಡು ಭೀಮಸೇನನು ಹಸ್ತಿನಾವತಿಗೆ ಹೋಗಿ ಬಾಹ್ಲಿಕ, ಭೀಷ್ಮ, ಸೋಮದತ್ತ, ಭೂರಿಶ್ರವ, ಧೃತರಾಷ್ಟ್ರ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಸಂಜಯರನ್ನು ರಾಜಸೂಯಕ್ಕೆ ಬರಬೇಕೆಂದು ವಿನಂತಿಸಿದ್ದಾನೆ. ಅದೇ ರೀತಿ ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನರನ್ನೂ ಯಾಗಕ್ಕೆ ಬರಬೇಕೆಂದು ವಿನಂತಿಸಿದ್ದಾನೆ. ಆಗ ಭೀಷ್ಮನು ಭೀಮಸೇನನ ಭುಜ ತಟ್ಟಿ, ಮೊಮ್ಮಗನೇ, ಕುರುವಂಶ ಕೀರ್ತಿಯನ್ನು ಗಗನ ಬೀದಿಗಳಿಗೆ ಚೆಲ್ಲಿದ ಘನತೆ ನಿಮ್ಮ ಸಹೋದರರದ್ದು. ಭಲೆ ಭಲೆ, ನನಗೆ ಮಹದಾನಂದವಾಗುತ್ತಿದೆ. ಭೀಮಸೇನ, ಈ ದ್ವಾಪರಯುಗದ ಚರಿತ್ರೆಯಲ್ಲಿ ಪಾಂಡವರ ಕೀರ್ತಿ ಸುವರ್ಣಾಕ್ಷರಗಳಿಂದ ಬರೆಯುವಂತಾಗಲಿ ಎಂದು ಪ್ರೀತಿಯಿಂದ ಆಶೀರ್ವದಿಸಿದ. ಅರ್ಜುನನು ದ್ವಾರಕಾವತಿಗೆ ಹೋಗಿ ಕೃಷ್ಣನನ್ನು ಆಹ್ವಾನಿಸಲು ಹೋದ. ವಾಸುದೇವನಿಗೆ ಪಾದಾಭಿವಂದನೆ ಮಾಡಿ ರಾಜಸೂಯದ ವಿಷಯವನ್ನು ತಿಳಿಸಿದ. ಅಕ್ರೂರ, ಕೃತವರ್ಮ, ಸಾತ್ಯಕಿ, ಬಲರಾಮರಿಗೆ ರಾಜಸೂಯಕ್ಕೆ ಬರಲು ವಿನಂತಿಸಿದ. ಸುಭದ್ರ, ಅಭಿಮನ್ಯುರನ್ನು ಕರೆದುಕೊಂಡು ಇಂದ್ರಪ್ರಸ್ಥಕ್ಕೆ ಮರಳಿ ಬಂದ. ನಕುಲ, ಸಹದೇವರು ಬದರಿಕಾಶ್ರಮಕ್ಕೆ ಹೋಗಿ ವ್ಯಾಸ ಮುನೀಂದ್ರರಿಗೆ ಪಾದಾಭಿವಂದನೆ ಮಾಡಿ ರಾಜಸೂಯ ಯಾಗಕ್ಕೆ ಬರಲು ಬೇಡಿದರು. ಧರ್ಮರಾಯನ ಪರವಾಗಿ ಸಮಸ್ತ ಮುನಿಜನರನ್ನು ಕರೆದುಕೊಂಡು ಬರಲಿಕ್ಕೆ ಪ್ರಾರ್ಥಿಸಿದರು. ಮಿತ್ರ, ಶತ್ರು ಭೇದಗಳನ್ನು ಮರೆತು ಸಮಸ್ತ ಗಣ್ಯರಿಗೆ ಆಹ್ವಾನಗಳನ್ನು ಕಳಿಸಿದನು ಧರ್ಮರಾಯ. ಅಬ್ಬಬ್ಬಾ, ರಾಜಸೂಯ ಯಾಗವೆಂದರೆ ಹೇಗಿರಬೇಕು, ಹೇಗೆ ಮಾಡಬೇಕೆಂದು ತೋರಿಸಿಕೊಟ್ಟರು ಪಾಂಡವರು. ಪಾಂಡವರ ರಾಜಸೂಯ ಯಾಗ ಹೇಗಿರಬಹುದು ಎಂದು ಈಗ ಕಲ್ಪಿಸಿಕೊಳ್ಳೋಣ. ಪಾಂಡವರ ರಾಜಸೂಯ ಯಾಗಕ್ಕೆ ಭರತಖಂಡದ ಸಮಸ್ತ ರಾಜರು ಒಬ್ಬೊಬ್ಬರಾಗಿ ಬರುತ್ತಿದ್ದಾರೆ. 100 ಮೈಲಿಗಳವರೆಗೂ ಚಪ್ಪರಗಳನ್ನು ಹಾಕಿಸಿ 100 ಅತಿಥಿ ಗೃಹಗಳನ್ನು ನಿರ್ಮಿಸಿದ್ದಾರೆ. ಪ್ರತಿಯೊಂದು ಅತಿಥಿ ಗೃಹಕ್ಕೂ ದಾಸ ದಾಸಿಯರನ್ನು ನಿಯಮಿಸಿದ್ದಾರೆ. ರಾತ್ರಿ ಸಮಯವನ್ನು ಕಳೆಯಲಿಕ್ಕೆಂದು ನೃತ್ಯ, ಸಂಗೀತ, ನಾಟಕ, ರಂಗಸ್ಥಳಗಳನ್ನು ಏರ್ಪಡಿಸಿದ್ದಾರೆ. ಕೇವಲ ಕಾಶಿನಗರದಿಂದಲೇ 10,000 ಮಂದಿ ವೇದ ಪಂಡಿತರು ಬಂದಿದ್ದಾರೆ. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.